ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್. ಸೊ ಭಾಳ ದಿನ ಆದ್ಮೇಲೆ ಮತ್ತೆ ಒಂದು ಬ್ಲಾಗನ್ನು ಮಾಡತ್ತೀನಿ. ಸೊ ಆ್ಯಕ್ಚುಲಿ ಬ್ಲಾಗ್ ಅಂದ್ರೆ ಏನು, ಡೈಲಿ ಬ್ಲಾಗನ್ನು ನಾನು ತೋರ್ಸಾಕತ್ತಿಲ್ಲ. ಸೊ ನಂದೊಂದು ಪರ್ಸ್ನಲ್ ಒಪಿನಿಯನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಾಗಿತ್ತು. ಹಾಗಾಗೇನೆ ನಾನು ಬಂದೆ. ಸೊ ಎಷ್ಟೇ ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗುವಂತು ಇನ್ನೂ ಜಾಸ್ತಿನೇ ಆಗತೈತಿ ವೆಯ್ಟ್ ಅಂತ ಹೇಳಿ ಅನ್ನಕತ್ತಾರೆ ಎಲ್ಲರೂ. ಆಬ್ವಿಯಸ್ಲಿ ಈಗ ನನಗೂ ಹಂಗೆ ಅನ್ಸಾಕತ್ತೈತಿ, ವೆಯ್ಟ್ ಹೆಚ್ಚಿಗೆ ಆಗೈತೆ ಅಂತ ಹೇಳಿ ನನಗೂ ಅನ್ಸಾಕತ್ತೈತಿ. ಅದ್ರದ್ದು ಒಂದು ಮೇನ್ ರೀಸನ್ ಏನಂದ್ರೆ, ನಾನು ಮೊನ್ನೆ ನಮ್ಮಲ್ಲಿ ಬಿಜಾಪುರ ಒಳಗೆ ಫೇಮಸ್ ಹಾಸ್ಪಿಟಲ್ BLD, ಅಲ್ಲಿ ಜನರಲ್ ಫಿಸಿಷಿಯನ್ ಕಡೆ ನಾನು ಚೆಕಪ್ಪಿಗೆ ಅಂತೇಳಿ ಹೋಗಿದ್ದೆ. ಸೊ ವಿತೌಟ್ ರೀಸನ್ ವೆಯ್ಟ್ ಗೇನ್ ಆಗತೈತಿ ಅಂತ ಹೇಳಿ ಅವರಿಗೆ ತೋರಿಸ್ಬೇಕಂತೇಳಿ ಹೋಗಿದ್ದೆ. ಬಟ್ ಅವಾಗ ಅವ್ರಂದ್ರೆ ಥೈರಾಯ್ಡ್ ಐತೆ ನಿಮ್ಗೆ ಅಂತ ಕೇಳಿದ್ರೆ ಹಾಂ ರೀ ಅಂದೆ. ಮತ್ತು ಥೈರಾಯ್ಡ್ ಇದ್ರೆ ಆಬ್ವಿಯಸ್ಲಿ ವೆಯ್ಟ್ ಗೇನ್ ಆಗತೈತಿ ಅಂತಂದ್ರೆ ಮತ್ತೊಂದು ಸತಿ ಥೈರಾಯ್ಡ್ ಟೆಸ್ಟ್ ಮಾಡೋಕೆ ಸಜೆಸ್ಟ್ ಮಾಡಿದ್ರು. ಸರಿ ಅಂದೆ. ಮೊದಲಿಗೆ ನಂದು 5.1 ಅಥವಾ 2 ಈ ಥರ ಇತ್ತು, ಅಂದರೆ TSH. ಸೊ ಈಗ ಟೆಸ್ಟ್ ಮಾಡಿಸಿದ್ಮೇಲೆ 3.8 ಅನ್ನೋ ಸಮಥಿಂಗ್ ಆಗೈತಿ. ಗ್ರ್ಯಾಜುವಲಿ ಕಡಿಮೆ ಆಗೈತಿ ಥೈರಾಯ್ಡ್ ನನಗೆ. ಅದು ಥೈರಾಯ್ಡ್ ಕಡಿಮೆ ಆದ್ರೂ ಮೊದಲು ನಂಗೆ MG ಜಾಸ್ತಿ ಕೊಟ್ಟಿದ್ರು. ಸೊ ಈಗ ನಂಗೆ 25 MGದು ಟ್ಯಾಬ್ಲೆಟ್ಸ್ ಕೊಟ್ಟಾರ. ಸೊ ಥೈರಾಯ್ಡ್ ಬಂದಿಂದ ಮುಗೀತು, ಅದು ಕಷ್ಟ ಸಾಧ್ಯನ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಆಗಾಕ. ಅದಕ್ಕಾಗಿ ಎಷ್ಟು ಸೂಕ್ಷ್ಮ ಬಂದೈತೆ ಅಂದ್ರೆ ಈಗಿನ ಕಾಲಮಾನ ಅಂದ್ರೆ, ಏನು ಪ್ರತಿಯೊಂದು ನಾವು ಊಟ ತಿಂಡಿ ಎಲ್ಲದ್ರೊಳಗೂ ನಾವು ಭಾಳ ಕೇರ್ಫುಲ್ ಆಗಿದ್ರನ್ನ ನಾವು ಜಾಸ್ತಿ ದಿನ ನಾವು ಸರ್ವೈವ್ ಮಾಡೋಕೆ ಆಗ್ತೈತಿ. ಅದರ್ವೈಸ್ ಏನಾದ್ರೂ ಏನೂ ಇಲ್ಲ, ಈ ಥರ 108 ಜಡ್ಡೆಲ್ಲ ಬರ್ತಾವೆ. ಸೊ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್. ಈ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೂ ಸಹಿತ ಥೈರಾಯ್ಡ್ ಬರಾಕತ್ತೈತಂತ. ಸೊ ಅಷ್ಟ ಇದ್ರದ್ದು ಜಾಸ್ತಿ ಆಗೈತಿ. ಆ್ಯಂಡ್ ನನಗೆ ಒಂದು ಹೋಪ್ಸ್ ಇತ್ತು, ನಾನು ಮೊದಲೇ ನನ್ನ ವೆಯ್ಟ್ ಲಾಸ್ ಆಗ್ತೈತಿ ಅಂತೇಳಿ. ಅದು ಹೆರಿಡಿಟಿನೋ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಥೈರಾಯ್ಡ್ ಬಂದೈತಿ. ಬಂದಿಂದ ವೆಯ್ಟ್ ಗೇನ್ ಆಗಾಕತ್ತಿದ್ದು, ಅದು ಇನ್ಕ್ರೀಸ್ ಆಗೋ ತನಕ ಹೊಂಟೈತಿ. ನಾನು ಎಷ್ಟು ಟ್ರೈ ಮಾಡ್ತೀನಿ, ನನ್ನಷ್ಟು ಟ್ರೈ ಮಾಡೋರು ಯಾರೂ ಇಲ್ಲ. ನಾನು ಎಲ್ಲ ಥರ ಊಟ ತಿಂಡಿ ಕಡಿಮೆ ಮಾಡಿಬಿಟ್ಟೀನಿ, ಚಹಾ ಕುಡಿದು ಬಿಟ್ಟೀನಿ, ಶುಗರ್ ಕಂಪ್ಲೀಟಾಗಿ ಬಿಟ್ಟೀನಿ. ಡೈಲಿ ಮನೆ ಮುಂದೆನೇ ಒಂದಿಷ್ಟು ವಾಕಿಂಗ್ ಮಾಡ್ತೀನಿ. ತಳಗೆ ಕೆಳಗೆ ಹೋಗೋಕ್ಕಾಗಂಗಿಲ್ಲ, ನನ್ನ ಹುಡುಗರನ್ನ ಕರ್ಕೊಂಡು ನಂಗೆ ಹೋಗೋದಾಗಲ್ಲ ಅಂತೇಳಿ ಮನೆ ಮುಂದೆನೇ ವಾಕಿಂಗ್ ಮಾಡ್ತೀನಿ. ಮನೆಯೊಳಗನೆ ಎಕ್ಸಸೈಸ್ ಮಾಡ್ತೀನಿ. ಮನೆಯೊಳಗನೆ ನಂಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟೂ ನಾನು ಮಾಡ್ತೀನಿ. ಮಾಡಿದ್ರೂ ಸಹಿತ ಇದು ಥೈರಾಯ್ಡ್ ಅನ್ನೋದು ಬಂದು ನಂದು ವೆಯ್ಟ್ ಲಾಸದ್ದು ಏನು ಹೋಪ್ಸ್ ಐತಲ್ಲ, ನಾನು ಕಡಿಮೆ ಆಗ್ತೀನಿ, ವೆಯ್ಟ್ ಕಡಿಮೆ ಮಾಡ್ಕೊತೀನಿ, ಮೊದಲಿನ ಥರ ಆಗ್ತೀನಿ ಅಂಥೇಳಿ ಅಂದ್ಕೊಂಡಿದ್ನಲ್ಲ, ಅದು ಆ ಹೋಪ್ ಕಳ್ಕೊಂಬಿಟ್ಟೆ ನಾನು ಈ ಥೈರಾಯ್ಡ್ ಬಂದಿಂದ. ಸೊ ಆದಷ್ಟು ಎಲ್ಲರೂ ಕೇರ್ಫುಲ್ ಆಗಿರ್ರಿ ಅಂತಂದು ಹೇಳಕ್ಕೆ ನಾನು ವಿಡಿಯೋನ ಮಾಡತ್ತೀನಿ. ಸೊ ಭಾಳ ಬೇಜಾರಾಗ್ತೈತಿ. ಈಗ ನಾನು ಮೊದಲು ಹೆಂಗಿದ್ದೆ ಈಗ ಹೆಂಗಾಗಿನಿ ಅದನ್ನೆಲ್ಲ ನಂದು ಹಳೆ ಫೋಟೋಸ್ ಎಲ್ಲ ನೋಡಿದಾಗ ಭಾಳ ಬೇಜಾರಾಗ್ತೈತಿ. ಎಷ್ಟು ಟ್ರೈ ಮಾಡಿದ್ರೂ ಆಗುವಲ್ತಲ್ಲ. ಅದಕ್ಕಾಗಿ ನಾನು ಜನರಲ್ ಫಿಸಿಷಿಯನ್ ಕಡೆ ತೋರಿಸ್ಕೊಂಬರಕ್ಕಂತೇಳಿ ಹೋಗಿದ್ದೆ, ಚೆಕಪ್ಪಿಗೆ ಅಂತೇಳಿ ಹೋದಾಗ ಅವ್ರು ಮತ್ತೊಂದು ಸತಿ ಟೆಸ್ಟ್ ಮಾಡಿದಾಗ ಹೇಳಿದ್ರು. ಬಟ್ MG ಕಡಿಮೆ ಕೊಟ್ಟಾರ, ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತೊಗೋಬೇಕಂತಲೇ ಹೇಳಾರ. ಒಂದ್ಸತಿ ಬಂದಿಂದ ಮುಗೀತು, ಅದನ್ನ ಓವರ್ಕಮ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳಿದರು. ಸೊ ಭಾಳ ಬೇಜಾರಾಗಿತ್ತು ನಂಗೆ. ಬೇಜಾರಾಗಿ ಏನು ಮಾಡಬೇಕು, ಹೆಂಗರೆ ಇರ್ಬೇಕು ಅನ್ನಂಗೆ. ಈ ಥೈರಾಯ್ಡ್ ಬರೋದು ಒಂದು ಹೆರಿಡಿಟಿನೂ ಕಾರಣ ಅಂತೇಳಿ ಹೇಳ್ತಾರೆ. ಆಮೇಲೆ ಉಪ್ಪಿನಂಶ ತಿನ್ನೋದು ಕಡಿಮೆ ಆದರೂ ಅದನ್ನು ಹೇಳ್ತಾರೆ. ಏನಂದ್ರೆ ಏನೇನು ಹೇಳ್ತಾರೆ, ಏನೇನು ನಂಗಂತೂ ಗೊತ್ತಿಲ್ಲ. ಆಮೇಲೆ ಅದ್ರ ಜೊತೆಗೆ ನನಗೆ ಅಕ್ಯೂಟ್ ಅರ್ಟಿಕೇರಿಯಾ ಅಂತ ಹೇಳಿ ಒಂದು ಸ್ಕಿನ್ ಡಿಸೀಸ್, ಅದು ಒಂದು ಸ್ವಲ್ಪ ನಂಗೆ ಏನಾರ ಸಣ್ಣ ಸೊಳ್ಳೆ ಕಡಿತಂದ್ರೂ ಅದು ನಂಗೆ ಈಚಿಂಗ್ ಸ್ಟಾರ್ಟ್ ಆಗಿ ಫುಲ್ ಮೈ ತುಂಬ ಎಲ್ಲ ತುರ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದ್ರದ್ದು ನಾನು ಟ್ಯಾಬ್ಲೆಟ್ ತೊಗೋತೀನಿ. ಹೀಗಾಗಿ ನನಗೆ ಟ್ಯಾಬ್ಲೆಟ್ ತೊಗೊಂಡು ಇರಿಟೇಟ್ ಆಗ್ಬಿಟ್ಟೈತಿ. ಸೊ ಅದು ಹೋಪ್ಸ್ ಅಂತಾರಲ್ಲ ನನ್ನ ಲೈಫ್ ಒಳಗೆ, ಅದು ಹೋಪ್ಸ್ ಹೊಂಟ್ಬಿಟ್ಟೈತಿ. ನಂಗೆ ಏನಾಗೈತೆ ಅಂತ ಅನ್ನೋದು ನನಗೆ ಒಂಥರ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಆಗುವಲ್ತು ನಂಗೆ. ಸೊ ಹಾಗಾಗಿನೇ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬಿಟ್ಟೈತೆ ನಂಗೆ ಎಲ್ಲದ್ರ ಮ್ಯಾಗ. ವಿಡಿಯೋಸ್ ಎಲ್ಲ ಮಾಡ್ಬೇಕಂತೇಳಿ ಎಷ್ಟು ಆಸೆ ಇಟ್ಕೊಂಡಿರ್ತೀನಿ, ಬಟ್ ವಿಡಿಯೋಸ್ ಮಾಡ್ಬೇಕಂದಾಗೆಲ್ಲ ನನಗೆ ಒಂಥರ ಏನೋ ಡಿಪ್ರೆಷನ್, ಆ ಥರ ಒಂಥರ ಇರಿಟೇಷನ್. ಹಾಗಾಗಿ ಎಲ್ಲನೂ ಇರಿಟೇಟ್ ಮಾಡ್ಕೊಳತ್ಬಿಟ್ಟಿನಿ ಈಗ. ಇದಕ್ಕೆ ಸಿಟ್ಟು ಜಾಸ್ತಿ ಬರತ್ತೈತೆ ಥೈರಾಯ್ಡ್. ಆಮೇಲೆ ಮೊನ್ನೆ BP ಚೆಕ್ ಮಾಡಿದ್ರು. ಸೊ BPನೂ ಸಹಿತ ಒಂದಿಷ್ಟು ನನಗೆ ಹೆಚ್ಚಿಗೆ ಬಂದೈತಿ. ಸೊ ಅವರು ನಿನ್ನ ವಯಸ್ಸಿಗೆ ಇಷ್ಟೆಲ್ಲ BP ಬರಬಾರ್ದು, ಯಾಕೆ ಒಂದು ಸ್ವಲ್ಪ ಇದನ್ನು ಮಾಡ್ಕೊರಿ, ಕಾಮಾಗಿರ್ರಿ, ಯೋಗ ಮಾಡಿರಿ, ವಾಕಿಂಗ್ ಮಾಡಿರಿ ಅಂತೆಲ್ಲ ಹೇಳ್ತಾರೆ. ಅದು ನಂಗೆ ಏನಾಗಕತ್ತೈತೆ ಅನ್ನೋದು ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಸಹಿತ ಆಗುವಲ್ದು. ಸೊ ಇದನ್ನು ಹೇಳಬೇಕು ಅಂತ ಹೇಳಿ ಇವತ್ತೇ ಈ ಒಂದು ವಿಡಿಯೋನ ಮಾಡತ್ತೀನಿ. ಸೊ
ಹೋಪ್ ಫಾರ್ ದ ಬೆಸ್ಟ್. ಇದು ಥೈರಾಯ್ಡ್ ಹೋಗಿಸ್ಕೊಳ್ಳೋದು ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಅಷ್ಟು ಈಸಿಯಾಗಿ ಹೋಗಂಗಿಲ್ಲ. ಒಂದ್ಸತಿ ಬಂದಿದ್ದು ಮುಗೀತು, ಟ್ಯಾಬ್ಲೆಟ್ ತೊಗೊಳಕತ್ತಿದ್ದು ಮುಗೀತು. ನಾನು ನಮ್ಮ ಅಕ್ಕಂದೆ ನೋಡ್ತಿದ್ದೆ, ಆಕಿಗೆ ಥೈರಾಯ್ಡ್ ಇರೋದಕ್ಕೆ ಟ್ಯಾಬ್ಲೆಟ್ ತೊಗೊತಿದ್ಲಲ್ಲ. ಸೊ ಅವಾಗೇ ನಾನು ಅನ್ಕೊತಿದ್ದೆ, ಏನಪ್ಪ ಡೈಲಿ ತೊಗೋಬೇಕಲ್ಲ, ಮಿಸ್ ಮಾಡ್ಕೋಬಾರ್ದು, ಏನು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಅದು ಇಂಬ್ಯಾಲೆನ್ಸ್ ಆಗ್ತೈತಿ. ಸೊ ಡೈಲಿ ತೊಗೋಬೇಕು, ಹೆಂಗೆ ತೊಗೊಂತಾಳ ಅಂತೇಳಿ ಅಂತಿದ್ದೆ. ಸೊ ಅದು ನನಗೆ ಒಂದು ಒಕ್ಕರ್ಸ್ಕೊಂಡ್ಬಿಟ್ಟೈತಿ. ತೊಗೊಳಿದ್ರೆ ನಡೆಯಂಗಿಲ್ಲ. ಆಮೇಲೆ ಇದ್ರದ್ದು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳಕತ್ತಿಂದ ಒಂದು ಬೆನಿಫಿಟ್ ಏನಾಗೈತೆ ಅಂದ್ರೆ ಪಿತ್ತ ಆಗಂಗಿಲ್ಲ ಒಟ್ಟ. ಅದು ಒಂದು ನನಗೆ ಒಳ್ಳೆ ಬೆನಿಫಿಟ್. ಮೊದಲೆಲ್ಲ ನನಗೆ ಭಾಳ ಪಿತ್ತ ಆಗ್ತಿತ್ತು. ಸೊ ಈಗ ಇದು ಟ್ಯಾಬ್ಲೆಟ್ ತೊಗೊಳಕತ್ತಿದ್ದಕ್ಕೆ ಪಿತ್ತ ಕಡಿಮೆ ಆಗೈತೋ ಗೊತ್ತಿಲ್ಲ. ಪಿತ್ತ ಅಂತೂ ಫುಲ್ ಕಡಿಮೆನೇ ಆಗ್ಬಿಟ್ಟೈತಿ. ಸೊ ಇದನ್ನು ಹೇಳಕ್ಕಂತ ಹೇಳಿ ಈ ವಿಡಿಯೋನ ಮಾಡೀನಿ. ಸೊ ನಿಮಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ತಾ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೇರ್ಫುಲ್ ಆಗಿರ್ರಿ. ಯಾವ ಟೈಮ್ ಒಳಗೆ ಏನು ಬರ್ತೈತಿ ಹೇಳೋಕ್ಕಾಗಿಲ್ಲ. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನಮಗೇನು ಜಡ್ಡು ಬಂತಂದ್ರೆ ಅದು ಲೈಫ್ ಟೈಮ್ ಇರ್ತದಂತ. ಸೊ ಜಲ್ದಿ ಕಡಿಮೆ ಆಗೋದಿಲ್ಲ ಅಂತ. ಅದಕ್ಕೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಆದಷ್ಟು ಒಂದಿಷ್ಟು ಕೇರ್ಫುಲ್ ಆಗಿರೋಕ್ಕೆ ಟ್ರೈ ಮಾಡಿರಿ, ಹೆಲ್ದಿ ಆಗಿರೋಕ್ಕೆ ಟ್ರೈ ಮಾಡಿರಿ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.